ನಮಸ್ತೆ ಬಲಿಷ್ಠ ಭವ್ಯ ಭಾರತದ ಮನೆಗಳಿಗೆ ಜೀವನ ವಾಸ್ತು ವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರತಿ ವಾರ ಒಂದು ಟಿಪ್ಸನ್ನು ಕೊಡ್ತಾ ಹೋಗ್ತಾ ಇರ್ತೀನಿ. ಏನಕ್ಕೆ? ನಾವು ಚೆನ್ನಾಗಿರ್ಬೇಕಾದ್ರೆ ಹೆಂಗೆ ಚೆನ್ನಾಗಿರಬೇಕು? ನಾವು ವಾಸ ಮಾಡುವಂಥ ಸ್ಥಳ ಚೆನ್ನಾಗಿದ್ದರೆ ನಾವು ಖಂಡಿತವಾಗ್ಲೂ ಚೆನ್ನಾಗಿರ್ತೀವಿ ಅಲ್ವಾ? ಸಾಕಷ್ಟು ಜನ ಕೇಳ್ತಾ ಇರ್ತಾರೆ, ಅದನ್ನೇ ಇವತ್ತು ಟಿಪ್ಸಾಗಿ ಕೊಡ್ತಾ ಇರ್ತೀನಿ. ಏನಂತಂದರೆ, ನಮ್ಮ ಮನೆಯ ಒಳಗಡೆಗೆ ಈ ವಾಸ್ತುವಿನ ಎನರ್ಜಿ ಅಥವಾ ಈ ಪ್ರಕೃತಿದತ್ತವಾಗಿ ಬಂದಂಥ ಈ ಪಂಚಭೂತಗಳ ಎನರ್ಜಿಯನ್ನು ಜಾಸ್ತಿ ಮಾಡ್ಕೊಳ್ಳೋಕೆ ಏನು ಮಾಡಬೇಕು? ಎನರ್ಜಿ ಅಂತಂದರೆ ಚೈತನ್ಯ. ಓಕೆ, ಆ ಚೈತನ್ಯವನ್ನು ಮನೆ ಒಳಗಡೆಗೆ ಹ್ಯಾಗೆ ಜಾಸ್ತಿ ಮಾಡ್ಕೋಬೋದು ಅಂತ ಹೇಳ್ತಾ ಇರ್ತಾರೆ. ಸೊ ಅದಕ್ಕೆ ಸಾಧಾರಣವಾಗಿ ಏನು ಹೇಳ್ತಾ ಇರ್ತೀನಿ ಅಂದರೆ, ಈಗ ಮನೆ ಅಂತಂತಂದರೆ ಇದು ಮನೆ ಅಂತ ತಗೊಳ್ಳೋಣ. ಓಕೆ, ಈ ಮನೆಗೆ ಒಂದು ಮೇನ್ ಡೋರ್ ಇರಲೇಬೇಕಲ್ವಾ? ವೆರಿ ಇಂಪಾರ್ಟೆಂಟ್. ಸೊ ಮೇನ್ ಡೋರ್, ಈ ಮೇನ್ ಡೋರ್ ಏನಿರುತ್ತಲ್ಲ ಇದನ್ನು ಯಾವಾಗಲೂ ಕ್ಲೀನ್ ಮಾಡ್ಕೋಬೇಕು. ಮೇನ್ ಡೋರ್ ಮೇಲೆ ಧೂಳು ಗಬ್ಬು ಗಲೀಜು ಏನು ಕೂತ್ಕೊಳ್ಳೋದು ನೋಡಬೇಕು. ನಾ ಕಂಡಂಗೆ ಎಲ್ಲ ಕಡೆಯೂ ನಾವು ಭಾರತೀಯ ಸಂಸ್ಕೃತಿಯಲ್ಲಿ ಏನು ಮಾಡ್ತಾ ಇರ್ತೀವಿ ಅಂತಂದರೆ, ಹೊಸಲನ್ನು ತೊಳೆಯುವಂಥ ಅಭ್ಯಾಸ ಎಲ್ರಿಗೂ ಇರುತ್ತೆ. ಹೊಸಲನ್ನು ತೊಳೆಯುವಂಥ ಅಭ್ಯಾಸ ಪ್ರತಿಯೊಬ್ಬರಿಗೂ ಇರುತ್ತೆ. ಯಾಕೆ ಹೊಸಲನ್ನು ತೊಳಿಬೇಕು ಅಂತಂದಾಗ, ಹೊಸಲಿನ ಮೇಲೆ ಧೂಳಿನ ಕಣಗಳು ಬಂದು ಕೂತಿರ್ತದೆ. ಆ ಧೂಳಿನ ಕಣಗಳಲ್ಲಿ ಏನೇನಿರುತ್ತೆ? ಬ್ಯಾಕ್ಟೀರಿಯಾಸ್ ಇರ್ತದೆ. ಸೊ ನನ್ನ ಮನೆಗೆ ಬರುವಂಥ ಈ ಎನರ್ಜಿ ಏನು ಬರುತ್ತಲ್ಲ, ಹಿಂಗೆ ಬರ್ಬೇಕಾದ್ರೆ ಏನಾಗುತ್ತೆ, ಇಲ್ಲಿ ಧೂಳು ಕೂತಿದ್ರೆ ಅಥವಾ ಈ ಫ್ರೇಮ್ ಮೇಲೆ ಧೂಳು ಕೂತಿದ್ರೆ ಅಥವಾ ಈ ಶಟರ್ ಮೇಲೆ ಡೋರ್ ಮೇಲೆ ಏನಾದ್ರು ಧೂಳು ಕೂತಿದ್ರೆ ಏನಾಗುತ್ತೆ, ಮನೆಗೆ ಬರುವಂಥ ಗಾಳಿ, ಆ ಚೈತನ್ಯ ಶಕ್ತಿ ಏನು ಬರುತ್ತಲ್ಲ ಪರಿಶುದ್ಧವಾದಂಥದ್ದು ಬರಬೇಕಾದ್ರೆ ಇದರ ಮೇಲೆ ಇರುವಂತಹ ಧೂಳುಗಳ ಮೇಲೆ ಗಲೀಜಿನ ಮೇಲೆ ಹಾದು ಬಂದಾಗ ಏನಾಗುತ್ತೆ, ಅದು ಕಲುಷಿತ ಅಂದರೆ ಕಂಟಾಮಿನೇಟ್ ಆಗಿ ಏನಾಗುತ್ತೆ ಒಳಗಡೆಗೆ ಬರುತ್ತೆ. ಬಂದಂಥದ್ದು ಅದನ್ನೇ ನಾವು ಸೇವಿಸ್ತಾ ಇರ್ತೀವಿ ಅಲ್ವಾ? ಸೊ ಅದರಿಂದ ಏನಾಗುತ್ತೆ ಅಂತಂದರೆ, ಮನೆಯ ಶಕ್ತಿ ಚೈತನ್ಯನ ಕಡಿಮೆ ಆಗುತ್ತೆ. ಅದನ್ನು ಸೇವಿಸಿದಂಥರು ನಮಗೂ ಶಕ್ತಿ ಚೈತನ್ಯ ಕಡಿಮೆ ಆಗ್ಬಿಡುತ್ತೆ. ಹಾಗಾಗಿ ಮನೆಯ ಮೇನ್ ಡೋರ್, ಹೊಸಲು ಪ್ಲಸ್ ಡೋರ್ ಫ್ರೇಮು ಇದಿಷ್ಟು ಪರಿಶುದ್ಧವಾಗಿರುವಂಥದ್ದನ್ನು ನೋಡ್ಕೊಳ್ಳೋದ್ರಿಂದ ನಮಗೇನಾಗುತ್ತೆ, ಒಳ್ಳೆ ಶಕ್ತಿ ಚೈತನ್ಯ ಬರುತ್ತೆ. ಮತ್ತೊಂದು, ಇದರ ಮುಂದೆ ಯಾವುದೇ ಕಾರಣಕ್ಕೂ ಚಪ್ಪಲಿ ಶೂಸು ಇದ್ಯಾವುದು ಬಿಡೋಂಗಿಲ್ಲ. ಡೋರ್ ತೆಗೆದ ತಕ್ಷಣ ಇಮ್ಮಿಡಿಯೇಟ್ಲಿ, ಕೆಲವೊಬ್ರಿಗೆ ನೋಡ್ತಾ ಇರ್ತಿಲ್ಲ, ಮೇನ್ ಡೋರ್ ತೆಗೆದ ತಕ್ಷಣ ಒಳಗಡೆ ಕಾಲಿಡೋಕ್ಕೂ ಆಗಲ್ಲ. ಅಷ್ಟೊಂದು ಸಾಮಾನುಗಳೆಲ್ಲ ಇಟ್ಬಿಡ್ತಾರೆ. ಅಷ್ಟೊಂದು ಮುರಿದೋಗಿರೋದು, ಒಡೆದೋಗಿರೋದು, ಬೇಡದಿರೋದು, ಬೇಕಿರೋದು ಎಲ್ಲ ತಗೊಂಬಂದು ಮೇನ್ ಡೋರ್ ತೆಗೆದ ತಕ್ಷಣ ಅಲ್ಲೇ ಇಟ್ಬಿಟ್ಟಿರ್ತಾರೆ. ಅದರಿಂದನೂ ಕೂಡ ಏನಾಗುತ್ತೆ ಅಂದರೆ, ನಮಗೆ ಎನರ್ಜಿ ಪ್ರಾಪರಾಗಿ ಪಾಸ್ ಆಗಲ್ಲ. ಸರಿಯಾಗಿ ಎನರ್ಜಿ ಬರಲ್ಲ ಅಂತ ಹೇಳಿದ್ರೆ ನನಗೆ ಎನರ್ಜಿ ಸಿಗಲ್ಲ. ಅಂದರೆ ನನಗೆ ಎನರ್ಜಿ ಅಂತಂದರೆ ಆ ಮನೇಲಿ ವಾಸ ಮಾಡೋಂಥವ್ರಿಗೆ ಯಾರಿಗೂ ಎನರ್ಜಿ ಸಿಗಲ್ಲ. ಎನರ್ಜಿ ಸಿಗಲಿಲ್ಲ ಅಂದರೆ ಏನಾಗುತ್ತೆ, ನಿಶ್ಚೇತನಗೊಳ್ತೀವಿ, ನಾವು ನಿಶಕ್ತರಾಗ್ತೀವಿ. ಸೊ ಇದೆಲ್ಲನೂ ಏನೂ ಆಗಬಾರ್ದು. ನಾ ಕಂಡಂಗೆ ಇವತ್ತಿಗೂ ನಮ್ಮನೇಲಿ ಮಾಡ್ತಾರೆ. ನಮ್ಮನೇಲಿ ಅಂತ ಆಫ್ಕೋರ್ಸ್ ಎಲ್ಲ ತೊಳೆದು ಮಾಡಿ ಎಲ್ಲ ಹೊಸಲನ್ನು ತೊಳೆದು ಮನೆ ಮುಂದುಗಡೆಗೆಲ್ಲ ಒರೆಸಿ ಸಾರಿಸಿ ಮಾಡಿ ಆದಮೇಲೆ ಏನು ಮಾಡ್ತಾರೆ, ಫಸ್ಟ್ ಕ್ಲಾಸಾಗಿ ಯಾವುದೋ ಒಂದು ರಂಗೋಲಿ ಹಾಕ್ತಾರೆ. ಓಕೆ, ಏನೋ ಒಂದು ಹಾಕಿ ಮಾಡ್ತಾರೆ. ಇದರ ಹಿಂದೆ ವಿಶೇಷವಾದಂಥ ಒಂದು ಸೈನ್ಸ್ ಇರುತ್ತೆ. ಈಚ್ ಆ್ಯಂಡ್ ಎವ್ರಿ ಡಾಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಎನರ್ಜಿ ಅಂತ ಹೇಳುತ್ತೆ. ಒಂದು ಡಾಟ್ ಇಟ್ಟರೆ ಸಾಕು, ಆ ಡಾಟಿಗೆ ಒಂದು ಎನರ್ಜಿ ಬರುತ್ತೆ. ಅದು ಸುತ್ತಲೂ ಆರ ಕ್ರಿಯೇಟ್ ಆಗುತ್ತೆ ಅಂತೇಳಿ ವಾಸ್ತುಲ್ಲಿ ಅಲ್ಲ, ಸೈನ್ಸಲ್ಲಿ ಹೇಳ್ತಾ ಇರುತ್ತೆ. ಆ ಸೈನ್ಸನ್ನೇ ವಾಸ್ತು ಅಳವಡಿಸ್ಕೊಂಡಿರೋದು. ಹಾಗಾಗಿ ಮನೆಯ ಮುಂದುಗಡೆಗೆ ಸ್ಟಿಕ್ಕರಲ್ಲಿ ಬಂದಿರೋಂಥ ರಂಗೋಲಿಗಳನ್ನು ಅಂಟಿಸೋ ಬದಲು ಆ ಸ್ಟಿಕ್ಕರಲ್ಲಿ ಅಂಟಿಸಿರೋದನ್ನೆಲ್ಲ ತೆಗೆದುಬಿಟ್ಟು ಏನು ಮಾಡಿ, ಮನೆಯ ಹೊಸಲನ್ನು ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಮನೆ ಮುಂದುಗಡೆಗೆ ನೀಟಾಗಿ ಒರೆಸಿ ಸಾರಿಸಿ ಗುಡಿಸಿ ಸಾರಿಸಿ ಎಲ್ಲ ಆದಮೇಲಿಂದ ರಂಗೋಲಿಯನ್ನು ಇಡೋದನ್ನು ಕಲಿಬೇಕು. ರಂಗೋಲಿಯನ್ನು ಇಟ್ಟೇನಾಗುತ್ತೆ, ಇದು ಪಾಸಿಟಿವ್ ಎನರ್ಜಿ ಕೊಡುತ್ತೆ. ಈ ಪಾಸಿಟಿವ್ ಎನರ್ಜಿ ಏನಾಗುತ್ತೆ, ಮನೆಯ ಒಳಗಡೆಗೆ ಬರ್ತಾ ಹೋಗುತ್ತೆ. ಸೊ ಇದು ಅತ್ಯುತ್ತಮವಾದಂಥ ಟಿಪ್ಸು ನಮ್ಮ ಭಾರತೀಯ ಸನಾತನ ಧರ್ಮದಲ್ಲಿ ಬಂದುಬಿಟ್ಟಿದೆ, ಮಾಡಬೇಕು. ಯಾಕಂದರೆ ನಮ್ಮ ಋಷಿಮುನಿಗಳು ಯಾವುದನ್ನು ಕೂಡ ಕಂದಾಚಾರದಿಂದ ಮೂಢಾಚಾರದಿಂದ ಮಾಡೋದಂಥವ್ರಲ್ಲ. ಪ್ರತಿಯೊಂದನ್ನು ಕೂಡ ಅದರ ಹಿಂದೆ ಇರುವಂಥ ವೈಜ್ಞಾನಿಕ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಂದು ಆಚರಣೆಗಳು ಕೂಡ ಬಂದಿರೋವಂಥದ್ದು. ಇದನ್ನು ಮಾಡ್ಕೊಳ್ಳಿ. ಓಕೆ, ರೈಟ್. ಸೊ ನನ್ನದೇ ಒಬ್ಬರು ಸ್ಟೂಡೆಂಟು, ಅವರೇ ಕೇಳ್ತಾ ಇದ್ದಾರೆ ಏನು ಅಂತಂದರೆ, ಗುರುಗಳೇ ಡಯಾಗನಲ್ಲಿ ಅಂದರೆ ಕಾರ್ನರಲ್ಲಿ ನೋಡಿ, ಇದು ಹಿಂಗೆ ಅಂತ ಬಂದಾಗ ಏನಾಗುತ್ತೆ, ಡಯಾಗನಲ್ ಅಂದರೆ ಇಲ್ಲಿಂದ ಇಲ್ಲಿಗೇನು ಬರ್ತದಲ್ಲ, ಇದಕ್ಕೆ ಡಯಾಗನಲ್ ಅಂತ ಕರಿತೀವಿ. ಅವ್ರೇನು ಕೇಳ್ತಾ ಇದ್ದಾರೆ, ಇಲ್ಲಿ ಸಮ್ ಟ್ಯಾಂಕ್ ಇರಬಹುದಾ ಅಂತ ಕೇಳ್ತಾ ಇದ್ದಾರೆ. ಈ ಡಯಾಗನಲ್ ಲೈನಿಗೆ ಮ್ಯಾಚ್ ಆಗಿ ಇರಬಹುದಾ ಅಂತ ಕೇಳ್ತಾರೆ. ನಾನು ಸಿಂಪಲಾಗಿ ಹೇಳ್ತಾ ಇದ್ದೀನಿ. ಅವಾಗ ಯಾರು ಕ್ಲಾಸ್ ಅಟೆಂಡ್ ಮಾಡಿದ್ರು ಅವ್ರಿಗೂ ಹೇಳಿದ್ದೀನಿ. ಏನಂತಂದರೆ, ನಾರ್ತ್ ಈಸ್ಟಲ್ಲಿ ಮಾತ್ರ ಇರಬಾರದು, ಎಕ್ಸಾಕ್ಟ್ ನಾರ್ತ್ ಈಸ್ಟಲ್ಲಿ ಸಮ್ ಟ್ಯಾಂಕ್ ಇರಬಾರ್ದು ಅಂತ ಹೇಳಿದ್ದೀನಿ ನಾನು. ಇದು ನಾರ್ತ್ ಈಸ್ಟ್ ಆಯಿತು ಅಂದರೆ ಸೌತ್ ವೆಸ್ಟ್. ಈಗ ಸಪೋಸ್ ನಿಮ್ಮದು ಡಿಗ್ರಿಗಳು ಚೇಂಜ್ ಆಗಿ
ಡಿಗ್ರಿಗಳು ಚೇಂಜ್ ಆಗಿ ಇಲ್ಲೇನಾದ್ರು ನಾರ್ತ್ ಈಸ್ಟ್ ಇತ್ತು ಅಂತಂತಂದರೆ ಇದೇನಾಗುತ್ತೆ ಈಸ್ಟ್ ಆಫ್ ನಾರ್ತ್ ಈಸ್ಟ್ ಬರುತ್ತೆ. ಆವಾಗ ಇದು ಓಕೆ, ಅರ್ಥ ಆಯ್ತಲ್ಲ. ಅಥವಾ ನಿಮ್ಮ ನಾರ್ತ್ ಈಸ್ಟು ಇಲ್ಲೆಲ್ಲೋ ಇತ್ತು ಅಂತ ಅನ್ಕೊಳ್ಳೋಣ, ಡಿಗ್ರಿಗಳ ಮೂಲಕ ಚೆಕ್ ಮಾಡಿದಾಗ ಓಕೆ, ಇಲ್ಲಿತ್ತು ಅಂತಂದರೆ ಇದೇನಾಗುತ್ತೆ ಅವಾಗ ನಾರ್ತ್ ಆಫ್ ನಾರ್ತ್ ಈಸ್ಟ್ ಆಗುತ್ತೆ, ಆವಾಗಲೂ ಇದು ಓಕೆ. ಆದರೆ ಇದೇನಾದ್ರು ಎಕ್ಸಾಕ್ಟ್ ನಾರ್ತ್ ಈಸ್ಟಲ್ಲಿ ಇದ್ದುಬಿಡ್ತು ಅಂತಂತಂದರೆ ಓಕೆ ಅಲ್ಲ, ಓನ್ಲಿ ಪ್ರಾಬ್ಲಮ್. ರೀಸೆಂಟ್ಲಿ ಸಾಕಷ್ಟು ಜನ ನಾನು ಕೊಟ್ಟ ಮೇಲೆ ಅದನ್ನೆಲ್ಲ ನೋಡ್ಕೊಂಡೆಲ್ಲ ಮಾಡಿದ್ದಾರೆ, ಅದರಿಂದ ಪರಿಹಾರಗಳು ಬಂದು ಆಫೀಸ್ಗೆ ಬಂದು ಹೇಳ್ಕೊಂಡೋದ್ರು. ಹೌದು ಗುರುಗಳೇ, ಆ ನಾರ್ತ್ ಈಸ್ಟಲ್ಲಿ ಇದ್ದಂಥ ಸಂಪ್ ಟ್ಯಾಂಕರ್ನ ಮುಚ್ಚಿದ ಮೇಲಿಂದ, ಎಕ್ಸಾಕ್ಟ್ ನಾರ್ತ್ ಈಸ್ಟಲ್ಲಿ ಮಾಡಿಬಿಟ್ಟಿದ್ರು, ಎಲ್ಲ ಫೈಂಡ್ ಔಟ್ ಮಾಡಿದ್ವಿ. ಮುಚ್ಚಿದ ಮೇಲಿಂದ ನಮಗೇನಾಗಿದೆ, ಸಾಕಷ್ಟು ಪರಿಹಾರಗಳು ಸಿಗ್ತಾ ಇದೆ. ತಲೆ ಓಡೋಕ್ಕೆ ಶುರು ಆಗಿದೆ. ಮುಂಚೆ ತಲೆನೋವು ಬರ್ತಾ ಇತ್ತು, ಎಷ್ಟು ಹಾಸ್ಪಿಟ್ಲಿಗೆ ತೋರಿಸ್ಕೊಂಡ್ರು ಕೂಡ ಕ್ಯೂರ್ ಆಗ್ತಾ ಇಲ್ಲ. ಬಟ್ ಇವಾಗ ಇದು ಮುಚ್ಚಿದ ಮೇಲಿಂದ ನಮ್ಮ ಮನೇಲಿ ಆಗ್ತಾ ಇದೆ ಅಂತಂತ ಹೇಳ್ತಾ ಇದ್ದಾರೆ. ಸೊ ಇದು ವಾಸ್ತುವಲ್ಲಿ ಕೊಡ್ತಾ ಇರೋಂಥ ಪ್ರೂಫ್ ಕೊಡುತ್ತದೆ. ಓಕೆ, ಇದು ಯಾರು ಕೇಳಿದ್ದಾರೆ, ನಮ್ಮ ಸ್ಟೂಡೆಂಟ್ ಯಾರು ಕೇಳಿದ್ದಾರೆ, ಸೊ ಅವರಿಗೆ ಇದು ಆನ್ಸರ್ ಇದು, ಬೇರೆಯವ್ರಿಗೂ ಕೂಡ ಇದು ಆನ್ಸರ್ ಆಗುತ್ತೆ. ಓಕೆ, ಮತ್ತೊಬ್ಬರು ಪ್ರಶ್ನೆ ಏನು ಕೇಳಿದ್ದಾರೆ ಅಂತಂದರೆ, ನಾನು ಹೇಳಿದ್ನಲ್ಲ, ಅಂದರೆ ನಾರ್ತ್ ಈಸ್ಟಲ್ಲಿ ಕನ್ನಡಿಯನ್ನು ಇಟ್ಕೊಳ್ಳೋದ್ರಿಂದ, ಎರಡು ಕಡೆ ಕನ್ನಡಿಯನ್ನು ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ನಮಗೆ ನಾರ್ತ್ ಈಸ್ಟ್ ಎನರ್ಜಿ ಜಾಸ್ತಿಯಾಗಿ ನಮ್ಮ ಚಿಂತನ ಲಹರಿ, ಚಿಂತನಾ ಶಕ್ತಿ ಹೆಚ್ಚಾಗಿ ನಮಗೇನಾಗುತ್ತೆ ಅಂತಂದರೆ ಒಳ್ಳೊಳ್ಳೆ ಚಿಂತನೆಗಳು ಬರುತ್ತೆ, ಒಳ್ಳೊಳ್ಳೆ ಯೋಚನೆಗಳು ಬರುತ್ತೆ, ಒಳ್ಳೊಳ್ಳೆ ಆಲೋಚನೆಗಳು ಬರುತ್ತೆ. ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಏನಾಗುತ್ತೆ, ನಮಗೆ ಅಭಿವೃದ್ಧಿಯನ್ನು ಕಾಣ್ತೀವಿ ಅಂತ ಹೇಳ್ತಾರೆ. ಸೊ ಅವ್ರು ಕೇಳಿದರೆ ನಾರ್ತ್ ಈಸ್ಟಲ್ಲಿ ಅಂತಂದು ಹೇಳಿದ್ರಿ, ಮನೆಯ ಹೊರಗ ಒಳಗ ಅಂತ ಕೇಳ್ತಾ ಇದ್ದಾರೆ. ಮೇ ಬಿ ಯಾರಿಗೂ ಬೇಕಾದ್ರೂ ಇರ್ಬೋದು ಡೌಟ್, ಅದು ನಾನು ಹೇಳ್ತಾ ಇದ್ದೀನಿಲ್ಲ, ಮನೆಯ ಒಳಗಡೆ ಈ ರೀತಿ ಅದು ಹೇಳಿದಿಲ್ಲ, 1 ಅಡಿ 2 ಅಡಿ ಅಥವಾ 2 ಅಡಿ 4 ಅಡಿ ಎಲ್ ಶೇಪಲ್ಲಿ ಈ ಥರ ಮಿರರ್ ಹಾಕೊಳ್ಳಿ. ಇದರಿಂದ ನಾರ್ತ್ ಈಸ್ಟಲ್ಲಿ ಎನರ್ಜಿ ಜಾಸ್ತಿ ಆಗುತ್ತಂತ. ಮನೆಯ ಹೊರಗಲ್ಲ, ಇದು ಒಳಗೆ, ಇದು ಹೊರಗೆ, ಹೊರಗಡೆಗೆ ಅಲ್ಲ, ಒಳಗಡೆಗೆ ಎಸ್, ಈ ಥರ ಮಾಡ್ಕೊಳ್ಳೋದು. ಓಕೆ, ಭಗವಂತ ಎಲ್ರಿಗೂ ಕೂಡ ಆಯುಷು, ಆರೋಗ್ಯ, ಉಲ್ಲಾಸ, ಉತ್ಸಾಹವನ್ನು ಅಷ್ಟೈಶ್ವರ್ಯಗಳ ಜೊತೆ ಯಥೇಚ್ಛ ಕೊಡಲಿ ಅಂತ ಹೇಳ್ತಾ ನಮಸ್ತೆ, ಜೈ ಹಿಂದ್.